ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸಿರಿಲ್ಸ್ ಲೈಫ್ ಸ್ಟೈಲ್ ಆ್ಯಂಡ್ ಟ್ರಾನ್ಸ್ಫಾರ್ಮೇಷನ್. ಸೊ ಇವತ್ತು ನಮ್ಮ ವಿಡಿಯೋ ಹೌ ಟು ರೆಡ್ಯೂಸ್ ಅವರ್ ಬೆಲ್ಲಿ ಫ್ಯಾಟ್. ಸೊ ಇವತ್ತಿನ ವಿಡಿಯೋ ನಾನು ನಾರ್ಮಲಿ ವರ್ಕೌಟ್ ಮಾಡೋ ಅಥವಾ ಕರೆಕ್ಟಾಗಿ ಡಯಟ್ ಫಾಲೋ ಮಾಡೋವರಿಗೆ ಹೇಳೋದಲ್ಲ. ಸೊ ಯಾರೆಲ್ಲ ಮನೇಲಿ ಇರ್ತೀರಾ ಅಥವಾ ಸಣ್ಣ ವರ್ಕೌಟ್ ಯಾರೆಲ್ಲ ಮಾಡ್ತೀರಾ, ಸೊ ನಾರ್ಮಲ್ ಇರೋ ಪರ್ಸನ್ಸಿಗೆ ನಾನು ಇವತ್ತಿದು ಡಯಟ್ ಆಗಿ ಹೇಳ್ತಿದ್ದಾನೆ. ಸೊ ನೀವು ಇದಕ್ಕೆ ಫಸ್ಟ್ ಮಾಡಬೇಕಾಗಿದ್ದು ಯಾವತ್ತು ಡಯಟ್ ಅಂತ ಹೇಳಿದರೆ ಫಾಸ್ಟಿಂಗ್ ಅಲ್ಲ ಅದರ ಅರ್ಥ. ಓಕೆ, ಸೊ ನಾವು ತಿನ್ನೋ ಫುಡ್ಡೇ ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡೇ ನಮಗೆ ಡಯಟ್ ಮಾಡ್ಬೋದು. ಸೊ ಅದಕ್ಕೆ ಫಸ್ಟಾಗಿ ಈಗ ಬ್ರೇಕ್ಫಾಸ್ಟಿಗೆ ಬಂದರೆ, ಸೊ ಬ್ರೇಕ್ಫಾಸ್ಟ್ ನಾವು ಏನೆಲ್ಲ ಮಾಡಬೇಕು. ಸೊ ನಾರ್ಮಲಿ ನಮ್ಮ ಇಲ್ಲಿ ಜನರು ಬ್ರೇಕ್ಫಾಸ್ಟ್ಗೆ ಎಂತೆಲ್ಲ ತಿಂತೀರಾ, ವಡೆ ತಿನ್ಬೋದು. ಈಗ ಹೋಟ್ಲಲ್ಲಿ ಹೋಗೋರು ವಡೆ ತಿನ್ಬೋದು, ಬನ್ಸ್ ತಿನ್ಬೋದು, ದೋಸೆ ತಿನ್ಬೋದು. ಸೊ ಇದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಸ್ವಲ್ಪ ಸ್ಟೀಮ್ಡ್ ಐಟಮ್ಸ್ ತಿನ್ನಿ. ಅಂದರೆ ಇಡ್ಲಿ ತಿನ್ಬೋದು, ಪುಂಡಿ. ಸೊ ಅದೇ ರೀತಿದು ಮ್ಯಾಕ್ಸಿಮಮ್ ನಾವು ಆಯಿಲ್ ಫುಡ್ ಮತ್ತು ಮಸಾಲೆ ಫುಡ್ಸ್ ಎಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಸ್ಟೀಮ್ ಫುಡ್ಸಿಗೆ ಫೋಕಸ್ ಮಾಡಿ. ಸೊ ನೆಕ್ಸ್ಟ್ ನಾವು ಒಂದು 11 o'clock ಆ ಟೈಮಲ್ಲಿ ಆಗುವಾಗ ಸ್ವಲ್ಪ ಫ್ರೂಟ್ಸ್ ಎಲ್ಲ ತಿನ್ಬೋದು ನಿಮಗೆ. ಸೊ ಮತ್ತು ಕೆಲವರಿಗೆ ಇರ್ತದೆ ಈಗ ಒಂದೇ ದಿನದಲ್ಲಿ 4 ಗ್ಲಾಸ್ 5 ಗ್ಲಾಸ್ ಎಲ್ಲ ಟೀ ಕುಡಿಯೋರು ಇರ್ತಾರೆ. ಸೊ ನೀವು ಮಾಡಬೇಕಾಗಿದ್ದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಬನ್ನಿ. ಸೊ ಒಮ್ಮೆಲೆ ನಾವು ಡಯಟ್ ಅಂತ ಹೇಳಿದರೆ ಓಕೆ, ಒಮ್ಮೆಲೆ ಗ್ಲಾಸ್ ನಾವು ಟೀ ಕಟ್ ಮಾಡೋದು, ಚಾಯ್ ಕಟ್ ಮಾಡೋದು ಎಲ್ಲ ನಾವು ಕಟ್ ಮಾಡೋದು. ಸೊ ಹಾಗೆ ಯಾವತ್ತೂ ಮಾಡಬೇಡಿ. ಸೊ ಡಯಟ್ ಅಂತ ಹೇಳಿದರೆ ಮೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದು ಕ್ವಾಂಟಿಟಿ ಕಮ್ಮಿ ಮಾಡ್ಕೊಂಡು ಬರೋದು. ಸೊ ಅದಕ್ಕೆ ನಾವು ಫಸ್ಟ್ ಆಫ್ ಆಲ್ ಈಗ ನೀವು ಕೆಲವರೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮುಂಚೆ ಈಗ ಪೇಪರ್ ಓದ್ತಾ 1 ಗ್ಲಾಸ್ ಕುಡಿತಾರೆ, ಮತ್ತು ಬ್ರೇಕ್ಫಾಸ್ಟ್ ಮಾಡ್ತಾ 1 ಗ್ಲಾಸ್ ಕುಡಿತಾರೆ. ಸೊ ಅಂಥವರು ನೀವು ಬ್ರೇಕ್ಫಾಸ್ಟ್ ಮಾಡುವಾಗಲೇ 1 ಗ್ಲಾಸ್ ಅದು ಟೀ ಕುಡೀರಿ. ಬ್ರೇಕ್ಫಾಸ್ಟ್ ಮಾಡುವಾಗಲೇ 1 ಗ್ಲಾಸ್ ನೀವು ಟೀ ಕುಡೀರಿ. ನಿಮಗೆ ಅದು ಸ್ವಲ್ಪ ಶುಗರ್ ಹಾಕಿ ಸ್ವಲ್ಪ ಹಾಲು ಮಿಕ್ಸ್ ಮಾಡಿ ಹಾಗೆ ಬೇಕಾದ್ರೆ ಕುಡಿಬೋದು, ಏನೂ ತೊಂದರೆ ಇಲ್ಲ. ಸೊ ಹಾಗೆ ಮಾಡ್ಬೋದು ನಿಮಗೆ. ಮತ್ತೊಂದು 11 o'clock ಎಲ್ಲ ಆಗುವಾಗ ನಿಮಗೆ ಸ್ವಲ್ಪ ವಾಟರ್ ಮೆಲನ್, ಆರೆಂಜಸ್, ಸೊ ಎನಿ ಕೈಂಡ್ ಆಫ್ ಫ್ರೂಟ್ಸ್ ನಿಮಗೆ ತಿನ್ಬೋದು. ಮತ್ತು ಮಧ್ಯಾಹ್ನ ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ಒಂದು ನಾನು ಗ್ರಾಮ್ಸ್ ಬಗ್ಗೆ ಹೇಳಲ್ಲ, ಯಾಕಂದರೆ ಈಗ ಗ್ರಾಮ್ಸ್ ಬಗ್ಗೆ ಹೇಳಿದರೆ ನೀವು ಅನ್ಕೋವಾಗ ನಾನು ಹೇಗೆ ಅದು ಗ್ರಾಮ್ ಆಗಿ ತೆಗೆಯೋದು, ಸೊ ಅದಕ್ಕೆ ಇನ್ನು ವೇಯಿಂಗ್ ಸ್ಕೇಲ್ ಬೇಕಾ, ಸೊ ಹಾಗೆಲ್ಲ ನೀವು ಕೇಳ್ತೀರಿ. ಹಾಗೆ ಅಂತ ಬೇಡ, ನೀವು ನಾರ್ಮಲಿ ತಿನ್ನುವ ನಿಮಗೆ ಮೆಥಡ್ ಗೊತ್ತುಂಟು, ಲೈಕ್ ನೀವು ಎಷ್ಟು ಕ್ವಾಂಟಿಟಿ ತಿಂತಿದ್ದೀರಾ ಅಂತ ನಿಮಗೆ ಗೊತ್ತಿದೆ. ಸೊ ಅದು ನಾವು ಸ್ವಲ್ಪ ಕಮ್ಮಿ ಮಾಡ್ತಾ ಬಂದು ಈಗ ನೀವು ಈಗ 2 ಸ್ಪೂನಿಗೆ ರೈಸ್ ತಿಂತಿದ್ರೆ ಅದು 1 ಸ್ಪೂನಿಗೆ ತನ್ನಿ. ಸೊ ಅದೇ ರೀತಿ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡ್ಕೊಂಡು ಬರಬೇಕು. ಸೊ ನಿಮಗೆ ಆ ರೀತಿ ಕಮ್ಮಿ ಮಾಡ್ಕೊಂಡು ಬಂದು ಈಗ ಕರಿಯಲ್ಲಿ ಸೊ ನಿಮಗೆ ಚಿಕನ್ ಕರಿ ತಿನ್ಬೋದು, ಫಿಶ್ ಕರಿ ತಿನ್ಬೋದು, ವೆಜಿಟೇಬಲ್ಸ್ ಎಲ್ಲ ನಿಮಗೆ ತಿನ್ಬೋದು. ಸೊ ನಾರ್ಮಲಿ ನಾವು ಮಧ್ಯಾಹ್ನ ಟೈಮಲ್ಲಿ ಸ್ವಲ್ಪ ಫ್ರೈಡ್ ಐಟಮ್ಸ್ ಅಂದರೆ ಆಯಿಲಲ್ಲಿ ಬೇಕ್ ಮಾಡಿ ಸ್ವಲ್ಪ ಐಟಮ್ಸ್ ಸ್ವಲ್ಪ ಕಮ್ಮಿ ಮಾಡಬೇಕು. ಈಗ ಕಬಾಬ್, ಫಿಶ್ ಫ್ರೈ, ಸೊ ಇದೆಲ್ಲ ಸ್ವಲ್ಪ ದಿನಕ್ಕೆ ಅವಾಯ್ಡ್ ಮಾಡಬೇಕು. ಸೊ ಈಗ ನೀವು ಕೇಳ್ಬೋದು, ಓಕೆ ಒಂದು ಪೀಸ್ ತಿಂದರೆ ಏನಾಗಲ್ಲ. ಏನಾಗಲ್ಲ ಆ್ಯಕ್ಚುಲಿ. ಸೊ ನೀವು ಕರೆಕ್ಟಾಗಿ ಒಂದು ಫ್ಯಾಟ್ ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ರೆ ಒಂದು ಸ್ವಲ್ಪ ದಿನಕ್ಕೆ ಇದೊಂದು ಸ್ವಲ್ಪ ಕಮ್ಮಿ ಮಾಡಬೇಕು. ಯಾಕಂದರೆ ನಿಮ್ಮ ಒಂದು ಗೋಲ್ ಅಚೀವ್ ಮಾಡಲಿಕ್ಕೆ ಇದೆಲ್ಲ ಸ್ವಲ್ಪ ಒಂದು ಮೇಂಟೈನ್ ಸ್ಟೇಜಿಗೆ ಬರೋ ತನಕ ಸ್ವಲ್ಪ ನೀವು ಅಡ್ಜಸ್ಟ್ ಮಾಡಬೇಕು. ಸೊ ಕರೆಕ್ಟಾಗಿ ವರ್ಕೌಟ್ ಮಾಡೋವರಿಗೆ ಅಥವಾ ಒಳ್ಳೆ ಡಯಟ್ ನೋಡೋವರಿಗೆಲ್ಲ ಪ್ರತಿದಿನ 1 ಪೀಸ್ ಮೀನ್ ಫ್ರೈ, ಚಿಕನ್ ಫ್ರೈ ಇದೆಲ್ಲ ತಿಂದರೆ ಏನೂ ತೊಂದರೆ ಇಲ್ಲ. ನಾನು ಹೇಳೋದು ತುಂಬ ಒಬ್ವಿಯಸ್ ಇದ್ದವರಿಗೆ, ತುಂಬ ಫ್ಯಾಟಿ ಆಗಿದ್ದವರಿಗೆ. ಸೊ ನಾವೆಂತ ಮಾಡಬೇಕಂದ್ರೆ ಅವರೇ ಸ್ವಲ್ಪ ದಿನಕ್ಕೆ ಈ ಥರ ಮಾಡಲೇಬೇಕು. ಸೊ ಈವ್ನಿಂಗ್ ಬಂದರೆ ಈಗ ನಾರ್ಮಲ್ ನಾವು ಮಿಲ್ಕ್ ಟೀ ಕುಡಿಗಿಂತ ನಮಗೆ ವಿತೌಟ್ ಲೈಕ್ ಅಂತ ಹಾಲು ಶುಗರೆಲ್ಲ ಹಾಕದೆ ನಮಗೆ ಬ್ಲ್ಯಾಕ್ ಟೀ, ಬ್ಲ್ಯಾಕ್ ಕಾಫಿ ಈ ಥರ ನಮಗೆ ಮಾಡ್ಬೋದು. ಸೊ ಅದೇ ರೀತಿ ಈವ್ನಿಂಗ್ ಸಹ. ಮತ್ತು ನೈಟ್ ನಮಗೆ ಮಧ್ಯಾಹ್ನ ತಿಂದ ಸೇಮ್ ತಿನ್ಬೋದು, ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಬೇಕು. ಇದೇ ರೀತಿ ನೀವು ಫಾಲೋ ಮಾಡ್ತಾ ಹೋದ್ರೆ ಸಾಕು. ಜಾಸ್ತಿ ಎಂಥ ವೆರೈಟಿ ಟೈಪ್ ಮಾಡಬೇಡಿ. ಸೊ ತುಂಬ ನಿಮಗೆ ಆನ್ಲೈನಲ್ಲಿ ತುಂಬ ಸಿಗ್ತದೆ. ನಿಮಗೆ ಈಗ ಆನ್ಲೈನ್ ಟ್ರೈನಿಂಗ್ ಆಗೀಗ ಅಂತೇಳಿ ತುಂಬ ಬರ್ತದೆ. ನೀವು ಈ ರೀತಿ ಡಯಟ್ ಮಾಡಿ, ಆ ರೀತಿ ಸುಮ್ಮನೆ ಅಲ್ಲಿ ಹೋಗಿ ನೀವು ದುಡ್ಡು ಕೊಡಬೇಕಾಗತ್ತಿಲ್ಲ. ಫಸ್ಟ್ ನೀವು ಈ ಥರ ಒಂದು ನಿಮ್ಮ ಲೈಫ್ ಸ್ಟೈಲ್ನ ಸ್ವಲ್ಪ ಬೆಟರಾಗಿ ಮಾಡಿ. ಆ ನಂತರ ನಿಮ್ಮ ಒಂದು ಮೇಂಟೈನ್ ಸ್ಟೇಜಿಗೆ ಬಂದ ನಂತರ ನಿಮಗೆ ಕರೆಕ್ಟಾಗಿ ಒಂದು ನಿಮ್ಮ ವೆಯ್ಟ್ ಮತ್ತು ನಿಮ್ಮ BMI ಕ್ಯಾಲ್ಕುಲೇಟ್ ಮಾಡಿ, ಒಂದು ನ್ಯೂಟ್ರಿಷನಿಸ್ಟ್ ಹತ್ರ ಹೋಗಿ ನಿಮಗೆ ನೀವು ಎಷ್ಟು ನಿಮ್ಮ ಬಾಡಿ ವೆಯ್ಟ್ ಪ್ರಕಾರ ನಿಮಗೆ ಎಷ್ಟು ಪ್ರೋಟೀನ್ ತಿನ್ನಬೇಕು, ಎಷ್ಟು ಕಾಪ್ಸ್ ತಿನ್ನಬೇಕು, ಎಷ್ಟು ಫ್ಯಾಟ್ ತಿನ್ನಬೇಕು, ಇದೆಲ್ಲ ಕ್ಯಾಲ್ಕುಲೇಟ್ ಮಾಡಿ ನಿಮಗೆ ಕರೆಕ್ಟಾಗಿ ಒಂದು ಡಯಟ್ ಫಾಲೋ ಮಾಡ್ಬೋದು. ಸೊ ಅದಲ್ಲದೆ ಸ್ಟಾರ್ಟಿಂಗ್ ನೀವು ಓಕೆ ನಾನು 0 ಕಾಪ್ಸ್ ಎಲ್ಲ ನಾನು ಕಟ್ ಮಾಡ್ತೇನೆ, ಪ್ರೋಟೀನ್ ಮಾತ್ರ ಇಂಟೇಕ್ ಮಾಡಿ. ಸೊ ಅದೆಲ್ಲ ಫೂಲಿಷನ್ಸ್ ಆ್ಯಕ್ಚುಲಿ. ಸೊ ನಮ್ಮ ಬ್ಯಾಡ್ ಲೈಫ್ ಸ್ಟೈಲನ್ನು ಕನ್ವರ್ಟ್ ಮಾಡಿ ಗುಡ್ ಲೈಫ್ ಸ್ಟೈಲಿಗೆ ತನ್ನಿ. ನಿಮಗೆ ಗೊತ್ತಿರ್ತಾರೆ ನೀವು ಯಾವುದೆಲ್ಲ ಅವಾಯ್ಡ್ ಮಾಡಬೇಕಂತ. ಈಗ ಕೆಲವರು ಡೈಲಿಗೆ ಈವ್ನಿಂಗ್ ಈಗ ಅಂತ ಮಸಾಲೆ ಪುರಿ ತಿನ್ನೋರು ಇರ್ತಾರೆ, ಇಲ್ಲ ವಡೆ ತಿನ್ನೋರು ಇರ್ತಾರೆ, ಚಟಂಬಡೆ ತಿನ್ನೋರೆಲ್ಲ ಇರ್ತಾರೆ. ಸೊ ಇದೆಲ್ಲ ತುಂಬ ಸ್ವಲ್ಪ ಆಯಿಲ್ ಫುಡ್ ಕಂಟೆಂಟ್ ಆಗಿ ಬರ್ತದೆ. ಸೊ ಇದೆಲ್ಲ ತಿನ್ನಬೇಡಿ ಅಂತ ಇದೆಲ್ಲ ನಮಗೆ ತಿನ್ಬೋದು ಆ್ಯಕ್ಚುಲಿ. ಬಟ್ ತುಂಬ ಒಬ್ವಿಯಸ್ ಇದ್ದವರು ಸ್ವಲ್ಪ ದಿನಕ್ಕೆ ಇದೆಲ್ಲ ಕಂಟ್ರೋಲ್ ಮಾಡಿ ಒಂದು ಮೇಂಟೈನ್ ಸ್ಟೇಜಿಗೆ ಬಂದ ನಂತರ ನಮಗೆ ಇದೆಲ್ಲ ತಿನ್ಬೋದು.
ಸೊ ಯಾವುದೇ ಫುಡ್ ನಾವು ಅವಾಯ್ಡ್ ಮಾಡಬೇಡ, ಕ್ವಾಂಟಿಟಿ ಸ್ವಲ್ಪ ಸ್ವಲ್ಪ ಕಮ್ಮಿ ಮಾಡ್ತಾ ಬನ್ನಿ. ಮತ್ತು ನಾನು ಹೇಳಿದ ರೀತಿ ಬ್ರೇಕ್ಫಾಸ್ಟಿಗೆ ಸ್ವಲ್ಪ ಸ್ಟೀಮ್ ಫುಡ್ಡೆಲ್ಲ ಆ್ಯಡ್ ಮಾಡಿದರೆ ಇನ್ನೂ ಸ್ವಲ್ಪ ನಿಮಗೆ ಯೂಸ್ ಆಗ್ತದೆ. ಸೊ ಆಯಿಲ್ ಫುಡ್, ಜಂಕ್ ಫುಡ್ ಇದೆಲ್ಲ ಸ್ವಲ್ಪ ಕಮ್ಮಿ ಮಾಡಿ ನಂತರ ಇನ್ನು ಮತ್ತೆ ನಿಮಗೆ ಕರೆಕ್ಟಾಗಿ ಡಯಟಿಗೆ ಫಾಲೋ ಮಾಡ್ಬೋದು. ಸೊ ಅದೇ ರೀತಿ ನಿಮಗೆ ಕರೆಕ್ಟಾಗಿ ಒಂದು ಡಯಟ್ ಆಗಲಿ, ಸೊ ಇದೇ ರೀತಿ ನಾವು ಫಾಲೋ ಮಾಡ್ತಾ ಹೋದರೆ ನಿಮಗೊಂದು ವಿತಿನ್ 2-3 ವೀಕ್ಸಲ್ಲಿ ನಿಮಗೊಂದು ಲೈಟರ್ ಫೀಲ್ ಆಗ್ತದೆ. ಮತ್ತು ಸ್ವಲ್ಪ ವರ್ಕೌಟ್, ನಿಮಗೆ ಎಂಥ ವರ್ಕೌಟ್ ಮಾಡಲಿಕ್ಕಾಗಲ್ಲ, ಅಟ್ಲೀಸ್ಟ್ ಸ್ವಲ್ಪ ಒಂದು 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಒಂದು ವಾಕ್ ಮಾಡಿ. ಸೊ ಅಷ್ಟೇ ಸಾಕು, ಸ್ವಲ್ಪ ಒಂದು ಎಕ್ಸಸೈಸ್ ಥರ ಸಾಕ್ತದೆ, ನಿಮ್ಮ ಡಯಟ್ ರೀತಿ ಸಾಕ್ತದೆ. ಸೊ ಅದೇ ರೀತಿ ನಿಮಗೆ ಮಾಡ್ಬೋದು. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ. ಸೊ ಇದರದ್ದು ಅಡ್ವಾನ್ಸ್ ಲೆವೆಲ್ ನಾನು ಮಾಡ್ತೇನೆ. ಸೊ ಇದು ಜಸ್ಟ್ ಒಂದು ಬಿಗಿನರ್ಸ್ ಅವರಿಗೆ ಮಾತ್ರ. ಸೊ ಕರೆಕ್ಟಾಗಿ ವರ್ಕೌಟ್ ಮಾಡೋರು ಯಾವ ರೀತಿ ಡಯಟ್ ನೋಡಬೇಕು ಇದರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೇನೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ವಿಡಿಯೋ ಯೂಸ್ಫುಲ್ ಆದರೆ ನಿಮ್ಮ ಫ್ರೆಂಡ್ಸ್ ಅವರಿಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು.